ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಖುಷಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ಎಲ್ರೂ ಆ ದೇವರು ಚೆನ್ನಾಗಿಟ್ಟಿರಲಿ ಅಂತಲೇ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನನ್ನ ಮಗ ಎಲ್ರೂ ಮನೆಯಲ್ಲೇ ಇದ್ವಿ. ಸೊ ಸ್ವಲ್ಪ ಐಟಮ್ಸ್ನ ಲಿಸ್ಟ್ ಮಾಡ್ತಾ ಇದ್ದೆ ಕೂತ್ಕೊಂಡು. ನಮ್ಮ ಮಾವ ಅವ್ರದ್ದು ಕಾರ್ಯ ಇತ್ತು, 11 ದಿನದ ಕಾರ್ಯ. ಸೊ ಅಂಗಡಿಗೆ ಹೋಗ್ಬಿಟ್ಟು ದಿನಸಿ ಎಲ್ಲ ಪುರೋಹಿತರು ಬರ್ಕೊಟ್ಟಿರೋದೆಲ್ಲನೂ ತರೋಣ ಅಂತ ಹೇಳ್ಬಿಟ್ಟು ಲೀಸ್ಟ್ನ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಮಳೆ ಬರೋ ಥರ ಆಯಿತು. ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಹೋಗೋಣ ಮಳೆ ಬಿಟ್ಟ ಮೇಲೆ ಅಂತ ಅಂದರೆ ಇನ್ನೇನು ಮಳೆ ಕಡಿಮೆ ಆಯಿತು ಅನ್ನುವಾಗ ನನ್ನ ಹಸ್ಬೆಂಡ್ಗೆ ವರ್ಕ್ ಬಂತು. ಹಾಗಾಗಿ ಅವರು ಹೊರಟರು. ಹೊರಗಡೆ ಹೋಗೋದಕ್ಕಾಗಲಿಲ್ಲ. ಸೊ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ನನ್ನ ಮಗನಿಗೆ ಫ್ರೂಟ್ಸ್ನ ಕಟ್ ಮಾಡಿ ಕೊಡ್ತಾಯಿದ್ದೆ. ಏನಾದರೂ ಬೇರೆ ಮಾಡಿಕೊಡು ಮಮ್ಮಿ ನನಗೆ ಅಂತ ಕೇಳ್ತಿದ್ದ. ಅದಕ್ಕೆ ನಾನು ಫ್ರೂಟ್ಸ್ನ ತಿನ್ನು ಫಸ್ಟು, ಅದಾದಮೇಲೆ ಏನಾದರೂ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಸೊ ಅವನಿಗೆ ಪೊಟ್ಯಾಟೊ ಚಿಪ್ಸ್ ಮಾಡಿಕೊಡ್ಬೇಕಂತೆ. ಸೊ ಹಾಗಾಗಿ ಪೊಟ್ಯಾಟೊ ಚಿಪ್ಸ್ನ ಮಾಡಿ ಕೊಡೋಣ ಅಂತ ನಾನು ನನ್ನ ಮಗ ಇಬ್ಬರೇ ಟಿ ವಿ ನೋಡ್ಕೊತಾ ಫ್ರೂಟ್ಸ್ ತಿನ್ಕೊತಾ ಕೂತಿದ್ವಿ. ನಾನಿಲ್ಲಿ ಒಂದು ಪೊಟ್ಯಾಟೊನೂ ತಗೊಂಡಿದ್ದೀನಿ. ಅದ್ರದ್ದೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಹಚ್ಚಿ ಇಟ್ಕೊಬೇಕು. ಹಚ್ಚಿ ಇಟ್ಕೊಂಡಾದ ನಂತರ ಸ್ವಲ್ಪ ಚೆನ್ನಾಗಿ ವಾಟರಲ್ಲಿ ತೊಳೆದಿಟ್ಕೊಬೇಕು. ತೊಳೆದ್ಬಿಟ್ಟು ಅದಕ್ಕೆ ಸಾಲ್ಟು ಮತ್ತು ಗರಂ ಮಸಾಲ, ಅರಿಶಿನ ಮತ್ತು ಚಿಲ್ಲಿ ಪೌಡರು ಇಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಕಲಸಿ ಇಟ್ಕೊಬೇಕು. ಕಲಸಿ ಇಟ್ಕೊಂಡಾದ ನಂತರ ಹಿಂದೆಲ್ಲನೇ ಅದನ್ನೇನು ಮ್ಯಾರಿನೇಟ್ ಆಗೋದಕ್ಕೆ ಎಲ್ಲ ಟೈಮ್ ಏನು ಬೇಕಾಗಲ್ಲ. ಸೊ ಹಿಂದೆಲ್ಲನೇ ನಾವೇನು ಮಾಡ್ಬೋದು, ತವಾ ಇಟ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಈ ಫಿಶ್ ಎಲ್ಲ ಫ್ರೈ ಮಾಡ್ಕೊಳ್ತೀವಲ್ಲ, ಸೇಮ್ ಅದೇ ಥರನೇ ಫ್ರೈ ಮಾಡಿಕೊಂಡು ಚೆನ್ನಾಗಿ ಅದು ಫ್ರೈ ಆಗೋವರೆಗೂ ಬಿಟ್ಟು ತೆಗೆದು ತಿಂದರೆ ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ. ಮಳೆ ಬರ್ತಿರ್ಬೇಕಾದ್ರೆ ಆ ಥರ ಸ್ನ್ಯಾಕ್ಸ್ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಟೀ ಜೊತೆಗೆ ಈ ಥರ ಸ್ನ್ಯಾಕ್ಸ್ನ ಮಾಡಿಕೊಂಡು ತಿನ್ಬೋದು. ನನ್ನ ಮಗ ಕೇಳ್ದ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಸ್ನ್ಯಾಕ್ಸ್ನ ಮಾಡಿದೆ. ಸೊ ಹೆಂಗಿದ್ರು ವ್ಲಾಗ್ನ ಕೂಡ ಮಾಡ್ತಿದ್ದೆ ಅಲ್ವಾ, ನಿಮಗೂ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ವೀಡಿಯೋನ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ಅದರದ್ದೇ ಇದು ಕ್ಲಿಪ್ಪಿಂಗು. ಸುಡ್ತತೆ ತಿನ್ಬಿಟ್ಟು ಹೆಂಗೈತೆ ತೋರಿಸು. ಹೆಂಗೈತೆ? ವಾಯ್ಸ್ ಓವರ್ನ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿನೇ ಮಾತಾಡ್ತಿದ್ದೆ. ಬಟ್ ಹಿಂದೆಗಡೆ ಮನೆ ಹಿಂದೆಗಡೆ ತಪ್ಪಟೆ ಸೌಂಡು ಮತ್ತು ಬುಲೆಟ್ ಸೌಂಡು ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಇಲ್ಲಿ ತುಂಬ ದಿನದಿಂದ ನೀವು ನನ್ನ ಬ್ಲೌಸ್ ಡಿಸೈನ್ಸ್ನ ಕೇಳ್ತಾ ಇದ್ರಿ. ನನಗೆ ಮಾಡೋದಕ್ಕೆ ಟೈಮ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋನ ಹಾಕೋದಕ್ಕೆ ಆಗಿರಲಿಲ್ಲ. ಅದರಲ್ಲೂ ಮೋಸ್ಟ್ ರಿಕ್ವೆಸ್ಟೆಡ್ ಬ್ಲೌಸ್ ಅಂತ ಅಂದರೆ ಈ ಒಂದು ಬ್ಲೌಸು. ತುಂಬ ಜನ ಕೇಳ್ತಾಯಿದ್ರಿ ಈ ಬ್ಲೌಸ್ನ ಎಲ್ಲಿ ಹೊಲಿಸಿದ್ದು ಅಂತ. ಅವ್ರದ್ದು ಡೀಟೇಲ್ಸ್ ನಾನು ಕೊಡ್ಬೋದೋ ಇಲ್ಲೋ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ನಾನು ಏನಾದರೂ ಸ್ಟಿಚ್ಚಿಂಗಿಗೆ ಕೊಡೋಕ್ಕೆ ಹೋದಾಗ ಕೇಳ್ತೀನಿ. ಖಂಡಿತವಾಗ್ಲೂ ಅವ್ರ ಅಡ್ರೆಸ್ಸು ಮತ್ತು ಫೋನ್ ನಂಬರ್ನ ಕೊಡಿ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಈ ಎಲ್ಲ ಬ್ಲೌಸನ್ನು ನಾನು ಒಬ್ರ ಹತ್ರನೇ ಹೊಲಿಸಿರೋದು. ಸೊ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಈ ಬ್ಲೌಸ್ ನೋಡ್ತಿದ್ದೀರಾ ಅಲ್ವಾ, ಉದ್ದ ಸ್ಲೀವ್ಸ್ ಇಡಿಸ್ಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕಟ್ಕೊಳ್ಳೋದಕ್ಕೆ 2 ಟೈ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಕಾಂಬಿನೇಷನ್ನು ಅವ್ರು ಮ್ಯಾಚ್ ಮಾಡಿದ್ದಾರೆ ಅಲ್ವಾ. ನಾನು ಈ ಸ್ಯಾರಿಗೆ ಇದೇ ಬ್ಲೌಸೇ ಹೊಲಿರಿ ಅಂತ ಯಾವುದಕ್ಕೂ ಹೇಳಿಲ್ಲ. ಜಸ್ಟ್ ಚೆನ್ನಾಗಿರಲಿ, ಟ್ರೆಂಡಿಂಗ್ ಆಗಿರಲಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವರು ಹೊಲ್ಕೊಡ್ತಾರೆ ಅಷ್ಟೇ. ಸೊ ನೆಕ್ಸ್ಟ್ ಒಂದು ಬ್ಲೌಸ್ ಬಂದು ಈ ಬ್ಲೂ ಕಲರ್ ಬ್ಲೌಸು ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ತೋಳು ನೋಡ್ತಾ ಇರ್ಬೋದು, ಸ್ವಲ್ಪ ಶೈನಿಂಗಲ್ಲಿ ಚೆನ್ನಾಗಿ ಹೊಲಿದಿದ್ದಾರೆ. ನಾನು ಪಕ್ಕದಲ್ಲಿ ವೀಡಿಯೋ ಕೂಡ ಹಾಕ್ತಾಯಿದ್ದೀನಿ, ನೀವು ನೋಡ್ಬೋದು ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ಲಾಗಿ ಇದೆ. ಮತ್ತು ಹಿಂದೆ ನಾನು ಸಿಂಗಲ್ ಹುಕ್ಕು ಮತ್ತು ಡಬಲ್ ಟೈನ ಕೊಡಿಸಿದ್ದೀನಿ. ಇನ್ನು ನೆಕ್ಸ್ಟ್ ಒಂದು ಬಂದು ಈ ಬ್ಲೂ ಕಲರ್ ಸ್ಯಾರಿ, ಮೈ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು ಈ ಸ್ಯಾರಿ. ಮತ್ತು ಈ ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಆ ಸ್ಯಾರಿ ಕಾಂಬಿನೇಷನ್ಗೆ. ಇದು ನಾನು ಸಿಂಪಲ್ಲಾಗಿಯೇ ಹೊಲಿಸಿರೋದು, ಹೆವಿ ಲುಕ್ಕೆಲ್ಲ ಏನೂ ಇಡಿಸಿಲ್ಲ. ಬೋಟ್ ನೆಕ್ ಮತ್ತು ಹಿಂದೆ ರೌಂಡ್
ಡೀಪ್ನ ಇಡಿಸ್ಬಿಟ್ಟು ಸ್ವಲ್ಪ ಹೆವಿ ಡೀಪ್ನ ಇಡಿಸ್ಬಿಟ್ಟು ಹೊಲಿಸಿರೋದು. ಮತ್ತು ಅವರು ಟ್ಯಾಗಿಂಗ್ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ತುಂಬಾ ಇಷ್ಟ ಆಯಿತು. ಈ ಒಂದು ಬ್ಲೌಸು ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ. ಓಕೆನಾ, ನೀವು ನೋಡ್ತಾ ಇರ್ಬೋದು. ಅಫೋರ್ಡಬಲ್ ಪ್ರೈಸ್ ಕೂಡ. ನಾನು ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಇವ್ರ ಹತ್ರ ತುಂಬ ಕಡಿಮೆ ಬೆಲೆಯಲ್ಲಿ ನನಗೆ ಬ್ಲೌಸಸ್ನ ಸ್ಟಿಚ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ನಾನು ನೆಕ್ಸ್ಟ್ ಒನ್ ಬಂದು ಗೋಲ್ಡ್ ಕಲರ್ ಬ್ಲೌಸು. ಈ ಸ್ಯಾರಿ ಬಂದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಲೆಹೆಂಗಾಗೆ ಅಂತ ಹೇಳ್ಬಿಟ್ಟು. ನಾನು ತೊಗೊಂಡೋಗಿ ಸ್ಟಿಚ್ ಮಾಡಿ ಅಂತ ಹೇಳಿದಾಗ ನಾನು ಬೇರೆ ಥರ ವರ್ಕ್ನ ಕೊಡಬೇಕಂತ ಹೇಳಿದ್ದು. ಬಟ್ ಅವರು ನನಗೆ ಸಜೆಸ್ಟ್ ಮಾಡಿದ್ದೇನಂತ ಅಂದರೆ, ಇದು ಕ್ವಾಲಿಟಿನೂ ಅಷ್ಟು ಚೆನ್ನಾಗಿಲ್ಲ ಮ್ಯಾಮ್, ನೀವೇನಾದರೂ ಈ ಥರ ಬ್ಲೌಸಸ್ನ ಸ್ಟಿಚ್ ಮಾಡಿಸಿದ್ರೆ ಅದು ಚೆನ್ನಾಗಿರೋದಿಲ್ಲ, ನೀವು ಸುಮ್ಮನೆ ಇನ್ವೆಸ್ಟ್ ಮಾಡೋದು ವೇಸ್ಟ್ ಅಂತ ಹೇಳಿದ್ರು. ಆ್ಯಕ್ಚುಲಿ ಹೌದು, ಈ ಸ್ಯಾರಿಗೆ ಅವ್ರು ಯಾವ ಥರ ಅವರೇ ಇಟ್ಟಿರೋದು ಒಂದು ಡಿಸೈನ್ನ ಇದು. ಸ್ಲೀವ್ನ ಉದ್ದ ಇಟ್ಬಿಟ್ಟು ಅದಕ್ಕೆ ಬೀಡ್ಸ್ನ ಕೊಟ್ಟಿದ್ದಾರೆ. ಹಿಂದೆ ಟೆಂಪಲ್ ಡಿಸೈನ್ನ ಕೊಟ್ಟಿದ್ದಾರೆ. ಮತ್ತು ಮೇಲ್ಗಡೆ ಇಲ್ಲಿ ಸಿಂಪಲ್ಲಾಗಿ ಒಂದು ಲುಕ್ನ ಅಂದರೆ ಬುಟ್ಟಿ ಥರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಪಕ್ಕದಲ್ಲಿ ವೀಡಿಯೋ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೆ ಹೆವಿ ಎಲ್ಲ ಇಡ್ಸಿದ್ರೂ ತುಂಬ ಕಾಸ್ಟ್ ವೇಸ್ಟ್ ಆಗಿಬಿಡೋದು ಅಂತಲೇ ಹೇಳ್ಬೋದು. ಸೊ ಈ ಒಂದು ಸ್ಯಾರಿಗೆ, ಈ ಒಂದು ಕ್ವಾಲಿಟಿಗೆ ತಕ್ಕಂಗೆ ಅವರು ನಮಗೆ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಹುಡುಕೊಂಡೋಗಿ ಅವ್ರ ಹತ್ರನೇ ಸ್ಟಿಚ್ ಮಾಡಿಸೋದು ಅಂತ ಹೇಳಿದ್ರು ತಪ್ಪಾಗಲ್ಲ. ಲೈಕ್ ಇದೊಂದು ಬಂದು ನನ್ನ ಮೋಸ್ಟ್ ಫೇವ್ರೆಟ್ ಲೆಹೆಂಗಾ ಬ್ಲೌಸು. ಯಾಕಂದರೆ ಇದು ನಾನು ಇನ್ಸ್ಟಾಗ್ರಾಮಿಂದ ಬೈ ಮಾಡಿರೋದು. ಈ ಲೆಹೆಂಗಾ ಬಂದುಬಿಟ್ಟು ಸ್ಟಿಚಡ್ ಏನಲ್ಲ, ಅನ್ಸ್ಟಿಚಡೇ ಕೊಟ್ಟಿದ್ದಿದ್ದು. ಈ ಬ್ಲೌಸ್ನ ಕೂಡ ನಾನು ಸ್ಟಿಚ್ ಮಾಡಿಸಿರೋದು. ವರ್ಕು ಅವರೇ ಕೊಟ್ಟಿದ್ದರಿಂದ ಹೆವಿ ವರ್ಕ್ ಇತ್ತು ಅಂತೇಳ್ಬಿಟ್ಟು ನಾನು ಸಿಂಪಲ್ಲಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದೆ. ಸೊ ಮುಂದೆ ಬಂದು ಲೀಫು, ಹಿಂದೆ ರೌಂಡ್ ನೆಕ್ ಇಟ್ಬಿಟ್ಟು ಸ್ಲೀವ್ನ ಉದ್ದ ಇಟ್ಬಿಟ್ಟು ಟ್ಯಾಗಿಂಗ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಪಕ್ಕದಲ್ಲಿ ವೀಡಿಯೋ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಕಲರ್ ಕಾಂಬಿನೇಷನ್ ಆಗಲಿ ಮತ್ತು ನನಗೆ ಡಿಸೈನ್ಸ್ ಆಗಲಿ ತುಂಬಾ ಇಷ್ಟ ಆಯಿತು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಲ್ರೂ ನನ್ನ ಲೆಹೆಂಗಾ ಇಷ್ಟಪಟ್ಟರು. ಸೊ ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ಬ್ಲೌಸ್ ಬಂದುಬಿಟ್ಟು ಈ ಗೋಲ್ಡನ್ ಕಲರ್ ಬ್ಲೌಸು. ಇವಾಗೆಲ್ಲ ಇದು ಟ್ರೆಂಡಿಂಗ್ ಇದೆ. ಓಕೆನಾ, ಗೋಲ್ಡ್ ಸ್ಯಾರಿ ಬಂದು ಟ್ರೆಂಡಿಂಗಲ್ಲಿದೆ ಇವಾಗ. ಆಲ್ಮೋಸ್ಟ್ ಅಲ್ಲಿ ಯಾರನ್ನೇ ನೋಡಿದ್ರು ಗೋಲ್ಡ್ ಕಲರ್ ಸ್ಯಾರಿ ಬೈ ಮಾಡ್ತಿದ್ದಾರೆ. ಹಾಗಾಗಿ ನನಗೂ ಒಂದು ಇರಲಿ ಅಂತ ಹೇಳ್ಬಿಟ್ಟು ಬೈ ಮಾಡಿದ್ದೆ. ಸೊ ಇದಕ್ಕೆ ಗ್ರೀನ್ ಮತ್ತು ಗೋಲ್ಡ್ ಕಲರ್ ಹ್ಯಾಂಡ್ ವರ್ಕಿಂಗ್ನ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಬ್ಯಾಕು ಮತ್ತು ಹ್ಯಾಂಡು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಬೀಡ್ಸ್ ಇದೆ ಅಲ್ಲ, ನನಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಸೋ ಕ್ಯೂಟ್ ಅಂತ ಅನ್ನಿಸ್ತು. ಸಿಂಪಲ್ಲಾಗಿದೆ, ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮತ್ತು ನಾನು ಇಲ್ಲಿ ಪಕ್ಕದಲ್ಲಿ ವೇರ್ ಕೂಡ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಹ್ಯಾಂಡಲ್ಲಿ ಕೂಡ ಹೆವಿ ಬೀಡ್ಸ್ ಇಲ್ಲ, ಸಿಂಪಲ್ಲಾಗಿ ಬೀಡ್ಸ್ನ ಕೊಟ್ಟಿದ್ದಾರೆ. ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಓಕೆನಾ, ಉಟ್ಟರೆ ಅಂತೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಆಲ್ಮೋಸ್ಟ್ 1500 ಅನಿಸುತ್ತೆ ಅಷ್ಟೇ. ಅಫೋರ್ಡಬಲ್ ಪ್ರೈಸ್ ಇದು. ಸ್ಟಿಚ್ಚಿಂಗಿಂದ ಮತ್ತು ಹ್ಯಾಂಡ್ ವರ್ಕಿಂಗಿಂದ 1500 ತೊಗೊಂಡಿದ್ದಾರೆ ಅಷ್ಟೇ. ಕಾಸ್ಟು ಕೂಡ ಏನು ಜಾಸ್ತಿ ಇಲ್ಲ. ಬೇರೆ ಕಡೆ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಬಟ್ ಇವ್ರ ಹತ್ರ ಕಾಸ್ಟ್ಲಿ ಅಂತ ನನಗೇನು ಅನ್ನಿಸ್ಲಿಲ್ಲ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಕ್ಯೂಟಾಗಿದೆ ಅಲ್ಲ. ನನಗಂತೂ ಈ ಬ್ಲೌಸಿಗೆ ನನ್ನ ದೃಷ್ಟಿನೇ ತಾಗುತ್ತೆ ಅನಿಸುತ್ತೆ. ನನಗಂತೂ ಅಷ್ಟು ಇಷ್ಟ ಈ ಬ್ಲೌಸ್ ಅಂದರೆ. ಇದನ್ನು ಒಂದೇ ಸಲ ನಾನು ವೇರ್ ಮಾಡಿರೋದು. ಅಷ್ಟು ಇಷ್ಟಪಟ್ಟು ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿದೆ. ತುಂಬ ಅಂದರೆ ತುಂಬಾ ಇಷ್ಟ. ಮೈ ಫೇವ್ರೆಟ್ ಒನ್ ಇದು. ಇನ್ನು ನೆಕ್ಸ್ಟ್ ಲಾಸ್ಟ್ ಬ್ಲೌಸ್ ಡಿಸೈನ್ ಅಂತ ಅಂದರೆ, ನನಗೆ ಇದು ವರಮಹಾಲಕ್ಷ್ಮಿಗೆ ತೊಗೊಂಡಿದ್ದು ಸ್ಯಾರಿ ಸ್ಟಿಚ್ಚೇ ಮಾಡಿಸಿರ್ಲಿಲ್ಲ. ಆಲ್ಮೋಸ್ಟ್ ಈ ವರಮಹಾಲಕ್ಷ್ಮಿ ಅಲ್ಲ, ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ 1 ಇಯರ್ ಸ್ಯಾರಿ ಇದು. ಸ್ಟಿಚ್ಚೇ ಮಾಡಿಸಿರ್ಲಿಲ್ಲ. ಈಗ 1 ಮಂತ್ ಬ್ಯಾಕ್ ಈ ಸ್ಯಾರಿನ ಸ್ಟಿಚ್ ಮಾಡಿಸಿದ್ದು. ನನಗೆ ಸಿಂಪಲ್ಲಾಗಿ ಕಾಸ್ಟ್ ಕಡಿಮೆ ಕೂಡ ಆಗಬೇಕು, ನನಗೆ ಗ್ರ್ಯಾಂಡ್ ಲುಕ್ ಬೇಕು ಅಂತ ಕೇಳಿದ್ದಕ್ಕೆ ಅವರು ಈ ಒಂದು ಡಿಸೈನ್ನ ಕಳಿಸಿದ್ರು. ಸ್ಟಿಚ್ಚಿಂಗಿಂದ ಮತ್ತು ಫಾಲು ಕುಚ್ಚು ಎಲ್ಲ ಸೇರಿ
4500 ಏನೋ ಆಯಿತು. ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಆಯಿತಾ. ಇದು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು. ಹೆವಿ ಗ್ರ್ಯಾಂಡ್ ಅಂತಲೇ ಹೇಳ್ಬೋದು. ಅಷ್ಟು ಗ್ರ್ಯಾಂಡ್ ಆಗಿದೆ. 4500 ಅಂದರೆ ಅಫೋರ್ಡಬಲ್ ಪ್ರೈಸೇನೆ. ಜಾಸ್ತಿ ಆಯಿತು ಅಂತ ಏನು ಅನಿಸಲ್ಲ. ಇದಕ್ಕೆಲ್ಲ ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ 5000 6000 ಈ ಥರ ಹೇಳ್ತಾರೆ ಹ್ಯಾಂಡ್ ವರ್ಕಿಗೆ. ಅದರಲ್ಲೂ ಹೆವಿ ವರ್ಕ್ ಇದ್ದರೆ ತುಂಬ ಕಾಸ್ಟ್ ಹೇಳ್ತಾರೆ. ಬಟ್ ನನ್ನ ಟೈಲರು ಕಡಿಮೆಗೇ ಮಾಡಿಕೊಟ್ರು. ಸೊ ಇಷ್ಟ ಆಗಿರುತ್ತೆ ನನ್ನ ಒಂದು ಬ್ಲೌಸ್ ಕಲೆಕ್ಷನ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ವಾ? ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಯಾಕಂದರೆ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬಾ ಮುಖ್ಯ ಆಗಿರುತ್ತೆ ನನ್ನ ಒಂದು ಬ್ಲೌಸ್ ಕಲೆಕ್ಷನ್ಸ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗೈಸ್. ಇನ್ನೂ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ. ಮತ್ತು ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ ನಾನು ಆ ರೀತಿ ವ್ಲಾಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.